ಪ್ರಶ್ನೆ ಮಾಡಿದ್ವಾಗಲೇ ನಾವು. ಈಗ BPL ಕಾರ್ಡ್ ನಿಮಗೆ ಗೊತ್ತಿದೆ. BPL ಕಾರ್ಡ್ ಯಾರು ಯೂಸ್ ಮಾಡಿದ್ದಾರೆ? 2 ಲಕ್ಷ ಇನ್ಕಮ್ ಇರೋ BPL ಕಾರ್ಡ್ ಇಶ್ಯೂ ಮಾಡಿದ್ದಾರೆ. 2 ಲಕ್ಷ ಇನ್ಕಮ್ ಅಲ್ಲ ಅವ್ರಿಗೆ ಮಾನದಂಡ ಇರೋದು. ಮತ್ತೆ ಇದು ಏನಿದು, ಇದು ತಗೊಳಕ್ ದರ್ಬಾರಲ್ವಾ ಇದು? ಸೊ ಯಾವ ಆಧಾರಗಳು 32,000 ದಾಖಲೆಗಳ ನೆಪದಲ್ಲಿ ಸಾಮಾಜಿಕ ಭದ್ರತೆಗಳಾದ ವೃದ್ಧಾಪ್ಯ, ವಿಧವಾ ಹಾಗೂ ಅಂಗವಿಕಲರ ವೇತನವನ್ನು ರದ್ದುಗೊಳಿಸಲು ಹೊರಟಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ಡಿಸಿ ಕಾಂಪೌಂಡ್ ನ ಸರ್ಕಿಟ್ ಹೌಸ್ ನಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ರಾಮಾಂಜನಪ್ಪ ಅಲ್ದಳ್ಳಿಯವರು ಮಾತನಾಡಿ, ದುರ್ಬಲ ಮತ್ತು ಅಸಹಾಯಕ ವರ್ಗಗಳಾದ ವೃದ್ಧರು, ವಿಧವೆಯರು, ವಿಕಲಚೇತನರು, ಅವಾಯಿತರು, ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಎಷ್ಟೋ ವರ್ಷಗಳಿಂದ ಮಾಸಿಕ ಪಿಂಚಣಿಯನ್ನು ನೀಡಲಾಗುತ್ತಿತ್ತು. ಬಹುತೇಕ ಪಿಂಚಣಿದಾರರು ಇದನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. ವೃದ್ಧರಂತೂ ತಮ್ಮ ಆಸ್ಪತ್ರೆ ಮತ್ತು ಔಷಧ ಖರ್ಚುಗಳಿಗೆ ಪಿಂಚಣಿಯನ್ನೇ ಅವಲಂಬಿಸಿದ್ದಾರೆ. ಏಕಾಏಕಿ ರಾಜ್ಯ ಸರ್ಕಾರ ಪಿಂಚಣಿ ಪಡೆಯುತ್ತಿರುವವರಲ್ಲಿ ಲಕ್ಷಾಂತರ ಅನರ್ಹ ವ್ಯಕ್ತಿಗಳು ಪತ್ತೆಯಾಗಿದ್ದಾರೆ. ಹಾಗಾಗಿ ಎಲ್ಲಾ ಫಲಾನುಭವಿಗಳ ದಾಖಲಾತಿಯನ್ನು ಮರುಪರಿಶೀಲನೆ ಮಾಡಬೇಕು ಎಂಬ ನೆಪವೊಡ್ಡಿ 5 ತಿಂಗಳುಗಳಿಂದ ಪಿಂಚಣಿಯನ್ನು ಸ್ಥಗಿತಗೊಳಿಸಿದೆ. ಇದರಿಂದ ಲಕ್ಷಾಂತರ ಮಂದಿ ಅರ್ಹ ಫಲಾನುಭವಿಗಳು ಕೂಡ ಪಿಂಚಣಿಯಿಂದ ವಂಚಿತರಾಗಿದ್ದಾರೆ. ಕೆಲವು ಗ್ರಾಮಗಳಲ್ಲಿ ತಿಳುವಳಿಕೆ ಪತ್ರ ಮತ್ತು SMS ಗಳ ಮೂಲಕ ಪ್ರತಿಯೊಬ್ಬರು ಜುಲೈ ತಿಂಗಳ ಒಳಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಲು ತಿಳಿಸಲಾಗಿದೆ. ಆದರೆ ವಿದ್ಯಾಭ್ಯಾಸವೇ ಇಲ್ಲದ ಹಳ್ಳಿಯ ಜನರಿಗೆ ಇದು ಅರ್ಥವಾಗಲು ಹೇಗೆ ಸಾಧ್ಯ? ಉದಾಹರಣೆಗೆ ಸಂಧ್ಯಾ ಸುರಕ್ಷಾ ಯೋಜನಾ ಅಂತ ಒಂದಿದೆ. ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ತಗೊಳ್ತಕ್ಕಂಥವ್ರು ಯಾರು? 1,200 ರೂಪಾಯಿ 1,200 ರೂಪಾಯಿ ತಗೊಳ್ತಾರೆ. 60 ವರ್ಷ ಮೇಲಿರ್ತಕ್ಕಂಥವ್ರು, ಮೀನುಗಾರರು, ಮತ್ತೆ ವೀವರ್ಸು, ನೇಕಾರರು, ಮತ್ತೆ ಗ್ರಾಮೀಣ ಕೂಲಿಕಾರರು, ಲ್ಯಾಂಡ್ಲೆಸ್ ಲೇಬರರ್ಸು, ಇವರು ಯಾರಾದ್ರೂ ಶ್ರೀಮಂತರಿರೋ ಸಾಧ್ಯನೇ ಇದು ಈ ಕೆಟಗರಿ ಬರ್ತಕ್ಕಂಥವ್ರು. ಇನ್ನು ವಿಧವೆಯರಾಗಿರ್ಬೋದು, ಒಳ್ಳೇದಾಗಿರ್ತಕ್ಕಂಥವ್ರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು, ಇವರೆಲ್ಲರೂ ಕೂಡ ಸಮಾಜದಲ್ಲಿ ಅತ್ಯಂತ ಕೆಳ ಸ್ತರದಲ್ಲಿ ಇರ್ತಕ್ಕಂಥವ್ರು ಅನ್ನೋ ಕಾರಣಕ್ಕೋಸ್ಕರನೇ ಒಂದು ವೇಳೆ ಇಂಥ ಪೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಅವರು ಯಾವುದೇ ಆರೈಕೆ ಇಲ್ದೇನೆ ಅವರು ಸಾಯ್ಬೋದು, ಯಾವುದೇ ಸುರಕ್ಷೆ ಇಲ್ದೇನೆ ಅವರು ಅನಾಥರಾಗ್ಬೋದು. ನಮ್ಗೆ ಎಷ್ಟೋ ವಿಡಿಯೋಗಳು ಸಿಕ್ಕಿದೆ, ಎಷ್ಟೋ ಮಾಹಿತಿಗಳು ಸಿಕ್ಕಿದೆ. ಕಣ್ಣೀರು ಹಾಕ್ತದೆ. 5-6 ತಿಂಗಳಿಂದ ಬಂದಿಲ್ಲ, ನಮ್ಮ ಆಸ್ಪತ್ರೆಗೆ ಹೋಗಕ್ ಆಗ್ತಾ ಇಲ್ಲ, ಒಂದು ಮಿನಿಮಮ್ ಸಪೋರ್ಟ್ ಇಲ್ಲ ಅಂತ ಕಣ್ಣೀರು ಹಾಕ್ತದೆ ಜನಗಳಿಗೆ. ಆದ್ರೆ ಸರ್ಕಾರ ಎಲ್ಲವುದನ್ನ ಗಾಳಿಗೆ ತೂರಿ 5 ತಿಂಗಳಿಂದ ಸ್ಟಾಪ್ ಮಾಡಿದೆ. ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ವೆರಿಫಿಕೇಶನ್ ಮಾಡತಕ್ಕಂಥ ಪ್ರಾಸೆಸ್ನ ಮಾಡ್ಬೋದಿತ್ತು, ವೆರಿಫಿಕೇಶನ್ ಮಾಡಿದ್ರೆ ಸ್ಟಾಪ್ ಮಾಡ್ಬೋದಿತ್ತು. ಅದು ಇದ್ದಕ್ಕಿದ್ದಾಗ 5 ತಿಂಗಳಿಂದ ಸ್ಟಾಪ್ ಮಾಡಿದ್ದೀರಿ. ಈಗ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಇಷ್ಟು ದಿನಗಳಿಗೆ 18 ಲಕ್ಷ ಜನಕ್ಕೆ ಸ್ಟಾಪ್ ಮಾಡಿದ್ದಾರೆ. ಎಷ್ಟು ಸೇವ್ ಮಾಡ್ತಾ ಇದ್ದಾರೆ? 180 ಕೋಟಿ ರೂಪಾಯಿ. ಇದೇನು ದೊಡ್ಡ ಅಮೌಂಟ್ ಇದು? ಅದೇ ಈ 180 ಜನಗಳಿಗೆ ಬಹಳ ದೊಡ್ಡ ಅಮೌಂಟ್. ಯಾವ ಲಕ್ಷಾಂತರ ಜನ ಇದಾರಲ್ಲ, ನಿಮ್ಮ ಸರ್ಕಾರಕ್ಕೆ 180 ಕೋಟಿ ದೊಡ್ಡ ಅಮೌಂಟ್ ಇದು. ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಣ್ ಜಡಗಣ್ಣನವರು ಮಾತನಾಡುತ್ತಾ, ವಯಸ್ಕರು, ವಿಧವೆಯರು ಹಾಗೂ ಅಂಗವಿಕಲರಿಗೆ ಪಿಂಚಣಿನ ಸರ್ಕಾರ ಈ ದಾಖಲೆಗಳ ಹೆಸರು ನೆಪದಲ್ಲಿ ಏನು ನಿಲ್ಲಿಸಾಕೊಂಡಿದ್ದಾರೆ. ಇದನ್ನು ವಿರೋಧ ಮಾಡಿ ಬಹಳ ದೊಡ್ಡ ಮಟ್ಟದ ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಹಾಕೊಂಡಿದ್ದೀವಿ. ಈಗ ನಾವು ಈಗಾಗಲೇ ಇವತ್ತು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ಹಳ್ಳಿಗಳ ಮಟ್ಟದಲ್ಲಿ ನಾವು ಜಾಥಾಗಳನ್ನು ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಆಮೇಲೆ ಹಳ್ಳಿ ಮಟ್ಟದ ಸಭೆಗಳನ್ನು, ನಗರ ಪ್ರದೇಶದಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಯಾರು ಅನರ್ಹರಿಗೆ ಸ್ಟಾಪ್ ಮಾಡಿ ಹೊರತಾಗಿ ನಿಜವಾದ ಫಲಾನುಭವಿಗಳಿಗೆ ಸರ್ಕಾರ ಏನು ನಿಲ್ಲಿಸಲಿಕ್ಕೆ ಇದು ಅತ್ಯಂತ ಬಡ ವಿರೋಧಿ. ಇದು ನಾವು ಖಂಡಿಸ್ತಾ ಈ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ನಾವು ಪ್ರಚಾರ ಹಾಕೊಂಡಿದ್ವಿ. ನಗರದ ಎಲ್ಲಾ ಜಿಲ್ಲೆಯಾದ್ಯಂತ ಜನಗಳು ಇದರಲ್ಲಿ ಭಾಗವಹಿಸಬೇಕು. ಈ ಆಗಸ್ಟ್ 31ನೇ ತಾರೀಕು ಸೋಮವಾರದಂದೇ ನಾವು ಈ ಒಂದು ಕಲಾಭವನದಿಂದ DC ಆಫೀಸ್ ವರೆಗೆ ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರಾದ ರಾಮಾಂಜನಪ್ಪ ಆಲ್ದಳ್ಳಿ, ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಜಡಗಣ್ಣನವರ್, ಜಿಲ್ಲಾ ಸಮಿತಿ ಸದಸ್ಯರಾದ ಗಂಗಾಧರ್ ಬಡ್ಗೇರ್, ಭುವನಾ ಬಳ್ಳಾರಿ, ಭವಾನಿ ಶಂಕರ್ ಎಸ್ ಗೌಡ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.